ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಗಾಂಧೀಜಿಯವರ ಬಗ್ಗೆ ಯುವ ಜನಾಂಗ ಅಧ್ಯಯನ ಮಾಡಬೇಕು. ಕಮ್ಯುನಿಸ್ಟ್ ರಾಷ್ಟ್ರದಲ್ಲೂ ಗಾಂಧೀಜಿ ಪ್ರತಿಮೆ ಇದೆ. ಅವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿ ಆಚರಿಸಲಾಗುತ್ತಿದೆ ಎಂದು ಬಿಬಿಆರ್ ಹಾರ್ವರ್ಡ್ ಕಾಲೇಜಿನ ಅಧ್ಯಕ್ಷ ಎಸ್.ಎಂ. ನೆರಬೆಂಚಿ ಹೇಳಿದರು. ನಮ್ಮ ದೊಡ್ಡ ದೇಶ ಚೈನಾಕ್ಕೆ ಹೋಗ್ರಿ, ಅಲ್ಲಿ ಗಾಂಧೀಜಿಯವರ ಪ್ರತಿಮೆಗಳದಾವ. ಆ ದೇಶದವರೇ ಆ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಇಡೀ ವಿಶ್ವದ ತುಂಬ ಇವತ್ತು ಅಂತಾರಾಷ್ಟ್ರೀಯ ಅಹಿಂಸಾ ದಿನ. ಇವತ್ತು ವಿಶ್ವಸಂಸ್ಥೆಯಲ್ಲಿ ಇವತ್ತು ಗಾಂಧೀಜಿಯವರ ಜಯಂತಿ ಆಚರಣೆ ಆಗ್ತಾ ಇದೆ. ಇವತ್ತು ಒಂದು ಗಲಾಟೆ ದೇಶಗಳು ಅದಾವ, ಇವತ್ತು ನಮ್ಮ ರಾಷ್ಟ್ರಗಳದಾವ, ಎಲ್ಲ ರೀತಿ ಸಂಪದ್ಭರಿತವಾಗಿದಾವ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಯಾವ ಒಂದು ಕ್ಷೇತ್ರದಲ್ಲಿ ಕಡಿಮೆ ಅಂತ ದೇಶಗಳು ಕೂಡ ಇವತ್ತು ಈ ಸಾಕಷ್ಟು ಯುದ್ಧದ ಅಸ್ತ್ರಗಳನ್ನು ಇಟ್ಕೊಂಡ್ಬಿಡ್ತ, ಟ್ಯಾಂಕರ್ಗಳನ್ನ ಬಂದು ಗುಂಡುಗಳನ್ನು ಇಟ್ಕೊಂಡಂತ ದೇಶಗಳು ಕೂಡ ಇವತ್ತು ಬಂದೂಕನ್ನು ಕೆಳಗಿಳಿಸ್ತಾ ಇದ್ದಾವೆ. ಬಂದೂಕಿನಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲ ಅನ್ನೋದು ಇವತ್ತು ಮುಂದುವರೆದಂತ ರಾಷ್ಟ್ರಗಳಿಗೂ ಕೂಡ ಗೊತ್ತಾಗಿದೆ. ಇವತ್ತು ನಮ್ಮ ಸಾಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಗಾಂಧೀಜಿಯವರ ಬಗ್ಗೆ ಅವರನ್ನ ಎಲ್ಲಿ ವಿದೇಶಕ್ಕೆ ಹೋಗ್ತಾರ ಅಲ್ಲಿ ಗಾಂಧೀಜಿ ಪ್ರತಿಮೆಗಳನ್ನು ಮೊದಲು ಭೇಟಿ ಕೊಡ್ತಾ ಇದ್ದಾರ, ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಪಟ್ಟಣದ ನಾಲತ್ವಾಡ ರಸ್ತೆಯಲ್ಲಿರುವ ಬಿಬಿಆರ್ ಹಾರ್ವರ್ಡ್ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಗಾಂಧೀಜಿ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಪ್ರೌಢಶಾಲೆಗಳ ಪ್ರಬಂಧ ಸ್ಪರ್ಧೆಯಲ್ಲಿ ಬುಧವಾರ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ನೆಮ್ಮದಿ ಜೀವನ ನಾವೆಲ್ಲ ನಡೆಸಿದ್ದೇವೆ. ವಿದೇಶಕ್ಕೆ ಹೋಗಿ ಇಂಗ್ಲಿಷ್, ಪರ್ಷಿಯನ್ ಭಾಷೆಗಳಲ್ಲಿ ಓದಿದವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. 565 ಪ್ರಾಂತಗಳಲ್ಲಿ ವಿಂಗಡಣೆಯಾದ ಭಾರತವನ್ನು ಒಂದುಗೂಡಿಸಿ ಸ್ವತಂತ್ರಗೊಳಿಸಲು ಹಲವಾರು ಹೋರಾಟಗಾರರು ಬಲಿದಾನಗೈದಿದ್ದಾರೆ ಎಂದರು. ಪ್ರಾಚಾರ್ಯ ಎಸ್.ಕೆ. ಹರನಾಳ್ ಮಾತನಾಡಿ, ಗಾಂಧೀಜಿ ಒಬ್ಬ ವ್ಯಕ್ತಿಯಲ್ಲ, ಈ ದೇಶದ ಶಕ್ತಿ. ಅವರ ಬಗ್ಗೆ ಹಲವರು ವ್ಯಂಗ್ಯಭರಿತ ಮಾತನಾಡುತ್ತಿರುವುದು ಸರಿಯಲ್ಲ. ಸರಳತೆಯೊಂದಿಗೆ ಅಹಿಂಸೆಯ ಮೂಲಕವೇ ಸ್ವಾತಂತ್ರ್ಯ ತಂದುಕೊಟ್ಟ ಧೀಮಂತ ನಾಯಕರು ಗಾಂಧೀಜಿ ಎಂದರು. ಅಕಸ್ಮಾತ್ ಗಾಂಧೀಜಿಯವರೇ ನಾವು ಭಾರತೀಯರು ಬಾಳ ಮಂದಿ ಇದೀವಿ, ಬ್ರಿಟಿಷರಿಗೆ ಎಷ್ಟು ಮಂದಿ ಬಂದಾರ ಇಂಡಿಯಾದಾಗ, ಭಾರತದಲ್ಲಿ ಇವ್ರ ಕೈಯಾಗ ಲಾಠಿ ಕೊಟ್ಟು ಹೊಡೆದು ಓಡಿಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದರೆ ಒಬ್ಬ ಭಾರತೀಯ 10 ಮಂದಿ ಹೊಡೆದು ಕೆಡಬಹುದು. ಒಬ್ಬ ಬ್ರಿಟಿಷಿಗೆ ಏನ್ ಮಾಡ್ತಿದ್ನಂದ್ರೆ 1000 ಮಂದಿ ಪಿಸ್ತೂಲಿಂದ ಕೊಂದು ಬಿಡ್ತಿದ್ದ. ಅದಕ್ಕೆ ಗಾಂಧೀಜಿಯವರು ತಲೆ ಓಡಿಸಿದ್ರು, ನಾವು ಹೊಡೆದು ಬೇಡ, ಅಹಿಂಸೆಯೇ ನನ್ನ ಧರ್ಮ, ಹಿಂಸೆಯ ಮೂಲಕವಾಗಿ ನ್ಯಾಯವನ್ನು ಪಡೆದುಕೊಳ್ಳಲು ಬೇಡ, ಅಹಿಂಸೆಯ ಮೂಲಕವಾಗಿ ಶಾಂತಿಯ ದೂತಕವಾಗಿ ನಾವು ನ್ಯಾಯವನ್ನು ಪಡೆದುಕೊಳ್ಳೋಣ, ಇರ್ಲಿಕ್ಕಂದ್ರೆ ನಮ್ಮ ಜನ ಸತ್ತು ಹೋಗ್ತಾರೆ ಅಂತ ತೀರ್ಮಾನ ಮಾಡಿ, ನೀವ್ಯಾರು ಬಡಿಗಿನೂ ಕಳಿಸೋಗಿರಿ, ಬಂದೂಕನ್ನು ತೆಗೆದೋಗಿರಿ, ಶಾಂತಿಯ ಮುಖಾಂತರವಾಗಿ ಹೋರಾಟ ಮಾಡೋಣ ಅಂತ ಹೋರಾಟ ಮಾಡಿ 1947 ಆಗಸ್ಟ್ 14-15 ಸ್ವತಂತ್ರ ಸಿಕ್ಕು. ಈಗ ನಮಗೆ 75-76 ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ, ವಕೀಲರ ಸಂಘದ ಕಾರ್ಯದರ್ಶಿ ಪಿ.ಬಿ. ಗೌಡರ್ ಮಾತನಾಡಿದರು. ವಕೀಲರಾದ ಮಹಾಂತಗೌಡ ಬಿರಾದಾರ್, ಪ್ರಾಚಾರ್ಯ ಆರ್.ಬಿ. ರೂಡಗಿ ಇದ್ದರು. ವಿಠಲ್ ಕುರಿ ನಿರೂಪಿಸಿದರು. ತಾಲೂಕಾ ಮಟ್ಟದ ಪ್ರೌಢಶಾಲೆಗಳ ಪ್ರಬಂಧ ಸ್ಪರ್ಧೆಯಲ್ಲಿ ಜ್ಞಾನಭಾರತಿ ಶಾಲೆಯ ಪ್ರಜ್ವಲ್ ಹರೀಂದ್ರ ಪ್ರಥಮ, ಶಾರದಾ ಪ್ರೌಢಶಾಲೆಯ ಅನನ್ಯ ಲಮಾಣಿ ದ್ವಿತೀಯ, ಸರ್ಕಾರಿ ಪ್ರೌಢಶಾಲೆಯ ರಾಜೇಶ್ವರಿ ಮಾದರ್ ತೃತೀಯ ಸ್ಥಾನ ಪಡೆದುಕೊಂಡರು. ಕಾಲೇಜು ಹಂತದಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ನಡೆದ ಸ್ಪರ್ಧೆಯಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಶ್ವೇತಾ ನಾಲತ್ವಾಡ್ ಪ್ರಥಮ, ನಂದಿತಾ ಪಾಟೀಲ್ ದ್ವಿತೀಯ, ಭಾಗ್ಯ ಹರೀಂದ್ರ ತೃತೀಯ ಸ್ಥಾನವನ್ನು ಪಡೆದುಕೊಂಡರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.